ಮನೆ ಬಾಡಿಗೆ ನಿಯಂತ್ರಣ ಕಾಯ್ದೆ ಜಾರಿಗೊಳಿಸುವ ನಿವೇಶನ ರಹಿತರಿಗೆ ಮನೆ ನಿವೇಶನ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ಡಿವೈಎಫ್ಐ ಹರೇಕಳ ಘಟಕದ ವತಿಯಿಂದ ಪಂಚಾಯತ್ ಮುಂಭಾಗ ಗುರುವಾರ ಪ್ರತಿಭಟನೆ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಸತಿ ಮನೆ ನಿವೇಶನ ರಹಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಬೃಹತ್ ಕೈಗಾರಿಕೆಗಳ ಆಗಮನ, ಎಸ್ಇಝೆಡ್ಗಳ ಸ್ಥಾಪನೆ, ವೇಗವಾಗಿ ಬೆಳೆಯುತ್ತಿರುವ ವಾಣಿಜ್ಯ ವಹಿವಾಟು, ರಿಯಲ್ ಎಸ್ಟೇಟ್ ಉದ್ಯಮಗಳಿಂದಾಗಿ ಭೂಮಿಯ ಬೆಲೆ, ಮನೆ ಬಾಡಿಗೆ ದರ ವಿಪರೀತವಾಗಿ ಏರುತ್ತಿದೆ. ಇದರಿಂದಾಗಿ ಜನಸಾಮಾನ್ಯರು ಸ್ವಂತ ನಿವೇಶನ ಖರೀದಿಸಿ ಮನೆ ಕಟ್ಟುವುದಾಗಲಿ ಬಾಡಿಗೆ ಮನೆಯಲ್ಲಿ ವಾಸಿಸುವುದಾಗಲಿ ಸಾಧ್ಯವಾಗುತ್ತಿಲ್ಲ. ಮನೆ ಬಾಡಿಗೆ ನಿಯಂತ್ರಣ ಕಾಯ್ದೆಯನ್ನು ಸರ್ಕಾರ ರದ್ದುಗೊಳಿಸಿರುವುದರಿಂದ ಬಾಡಿಗೆ ಮನೆಗಳನ್ನು ಹೊಂದಿರುವ ಮನೆ ಮಾಲೀಕರು ಯಾವುದೇ ಮಾನದಂಡವಿಲ್ಲದೆ ಪರಿಸ್ಥಿತಿಯ ದುರ್ಲಾಭ ಪಡೆದು ಬಾಡಿಗೆದಾರರನ್ನ ಶೋಷಣೆ ನಡೆಸಲು ಸಾಧ್ಯವಾಗಿದೆ ಎಂದು ಆರೋಪಿಸಿ ಡಿವೈಎಫ್ಐ ಹರೇಕಳ ಘಟಕದ ವತಿಯಿಂದ ಗುರುವಾರ ಹರೇಕಳದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹರೇಕಳ ಗ್ರಾಮ ಪಂಚಾಯತ್ನ ಮುಂಭಾಗದಲ್ಲಿ ನಡೆದ ಡಿವೈಎಫ್ಐನ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಪ್ರಮುಖರು ಭಾಗವಹಿಸಿ ತನ್ನ ಒತ್ತಾಯಗಳನ್ನು ಆಗ್ರಹಿಸಿದರು. ವಸತಿ ರಹಿತರ ಮತ್ತು ಮನೆ ಬಾಡಿಗೆದಾರರ ಸಮಸ್ಯೆಯನ್ನು ಡಿವೈಎಫ್ಐ ಗಂಭೀರವಾಗಿ ಪರಿಗಣಿಸಿದ್ದು, ಸಮಸ್ಯೆ ಬಗೆಹರಿಯುವವರೆಗೂ ತೀವ್ರ ರೀತಿಯ ಚಳವಳಿ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಹರೇಕಳ ಗ್ರಾಮದ ನಿವೇಶನ ರಹಿತರಿಂದ ನೂರಾರು ಅರ್ಜಿ ಸಂಗ್ರಹಿಸಿ ಸ್ಥಳೀಯ ಪಂಚಾಯತ್ ಮುಖಾಂತರ ಸಾಮೂಹಿಕವಾಗಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಗುವುದು. ಈ ಬಗ್ಗೆ ತಕ್ಷಣವೇ ಸೂಕ್ತ ಕ್ರಮವನ್ನು ಜಿಲ್ಲಾಧಿಕಾರಿಯವರು ಕೈಗೊಳ್ಳಬೇಕು ಎಂದು ಡಿವೈಎಫ್ಐನ ಪ್ರಮುಖರಾದ ಮುನೀರ್ ಕಾಟಿಪಳ್ಳ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದರು. ಅವಲೇ ಗಂಜಿ ಮೇಯ್ತಾವ, ಅವಲೇ ನಿದ್ರೆ ಮಾಡ್ತಾವ, ಅವಲೇ ಕುಲ್ಲುವ ನಿಕುಲು ಹೆಂಚ ನೆಮ್ಮದಿ ಬದುಕುವರೆ ಪಟ್ಟುವಂಚಿನ ಒಂದು ಪ್ರಶ್ನೆ ಎಂಗುಲು ಕೇಳುವ ಆ ಸಂದರ್ಭಡೆ ಆಪಣಂಚಿನ ಅನಾಹುತಲೆಗೆ ಅಪಘಾತ ಸೃಷ್ಟಿಯಾಪಣಂಚಿನ ವಾತಾವರಣಗೆ ಮುಲ್ತ ಜಿಲ್ಲಾಡಳಿತ ಮುಲ್ತ ಅಧಿಕಾರಸ್ಥರೇ ಕಾರಣ ಪೇರೆ ಹೊರತು ಈ ಬಡ ಜನಗಳು ಕಾರಣ ಅಪುಜಾರೆ ಪಟ್ಟುವಂಚಿನ ಪಾತ್ರ ಬಯಕು ಪಂಡ್ರಬೇಕು. ಇನಿ ನಿಖಿಲೊಂದು ಗಟ್ಟಿ ತೀರ್ಮಾನ ಬರಡು. ಇನ್ನು ಡಿವೈಎಫ್ಐ ಅಧಿಕಾರ ನಡಪುಣಂಚಿನ ಪಕ್ಷ ಹತ್ತು ಎಂಗಳೊಟ್ಟಿಗೆ ಎಲ್ಲ ಮಲ್ಲ ಮಲ್ಲ ಜನಪ್ರತಿನಿಧಿಗಳು ಇಜ್ಜರು ಭೂಮಿ ಎಂಗುಲು ಕೊರ್ಪುಣತ್ತು ಡಿವೈಎಫ್ಐ ಗೊತ್ತುಬೋಡು. ಡಿವೈಎಫ್ಐ ಬಂದ್ಪುಣು ಸಂವಿಧಾನ ಕೊಡ್ತೀನಂಚಿನ ನಿರ್ದೇಶನದ ಪ್ರಕಾರ ಎಂತಲ ಮೂಲಭೂತ ಹಕ್ಕಾಡಿ ಅಂಚಿನ ಭೂಮಿನಿ ಎಂಕಲು ಇಲ್ಲಿಜ್ಜಾಂದಿನಕಲುಲ್ಲ ಅಕ್ಲಿಗೆ ತಕ್ಷಣ ವಿತರಣೆ ಮಲ್ಪುಲೆ ಈ ಜನಕಲಿಗೆ ಪಂಪುನ ಬೇಡಿಕೆ ಡಿವೈಎಫ್ಐ ದಿಪ್ಪು. ಡಿವೈಎಫ್ಐ ನಿಖಿಲ ಹೋರಾಟಕ್ಕೆ ನೇತೃತ್ವ ಕೊರ್ಪುಣು ಡಿವೈಎಫ್ಐ ಹೋರಾಟ ಮಲ್ಪುಣತ್ತು ಹೋರಾಟ ಮಲ್ಪುಣು ನಿಖಲು ಒಂಜಿ ಪೊತ್ತು ಗಂಜಿ ಬರ್ದು ನಾಳು ಪೊತ್ತು ಬೇಲೆ ಮಲ್ಪುಣಂಚಿನ ನಿಖಲು ಈ ಊರುನು ಈ ಸಮಾಜನೆ ಈ ದೇಶನೆ ಮುಂತ ಶ್ರೀಮಂತಿಕನೆ ಸೃಷ್ಟಿ ಮಂಚಿನಂಚಿನ ನಿಖಲು ಬೆನ್ಪುಣ ಜನ ಕೇರಳ ಎಂಕ್ಲೆಗೆ ಇಲ್ಲು ಕೊರ್ಲೆ ನಿಖಲು ಹೋರಾಟ ಮಲ್ಪುಣು ನಿಖಿಲ ಹೋರಾಟಕ್ಕೆ ನೇತೃತ್ವ ಡಿವೈಎಫ್ಐ ದ ನಿಖಿಲಿಗೆ ನ್ಯಾಯ ತಿಕ್ಕುಮುಟ್ಟ ನಿಖಿಲ ಬೇಡಿಕೆ ಈಡೇರ ಮುಟ್ಟ ಡಿವೈಎಫ್ಐ ನಿಖಿಲ ಲೀಡರ್ಶಿಪ್ ಉಡುಪುಣು ಅಂಚಾದ ಪುಣಗ ದಣ ತುಂಬ ನಡಪುಣ ಹೋರಾಟ ನಿಖಲು ಭಾಗಿಯಾಡಾಪುಣು ನಿಖಲು ಭಾಗಿ ವ್ಯಾಪಾರ ಇಜ್ಜಾಪಣಂಚಿನ ಪಾತ್ರ ಪರಡಾಪುಣು ದಾನೆ ಏಪ್ರಿಲ್ 5 ತುಂಬಲ್ಲ ನಡಪಣಂಚಿನ ಹೋರಾಟಕ್ಕೆ ನಿಖಲು ಬರ್ಪಾರ ಇಜ್ಜಾಪಣ ಸಂದರ್ಭಕ್ಕೆ ಬರ್ಪಾರ ಇಜ್ಜ ನಿವೇಶನ ರಹಿತರು ಸ್ಥಳೀಯ ಸಂಸ್ಥೆಗಳಿಗೆ ಜಿಲ್ಲಾಡಳಿತಕ್ಕೆ ಕಳೆದ 1 ದಶಕದಿಂದ ನಿವೇಶನ ವಿತರಿಸಬೇಕು ಎಂದು ಆಗ್ರಹಿಸಿ ಅರ್ಜಿ ಸಲ್ಲಿಸುತ್ತಾ ಬಂದಿದ್ದಾರೆ. ಅಂತಹ ಅರ್ಹ ಫಲಾನುಭವಿಗಳಿಗೆ ಆಶ್ರಯ ಸಮಿತಿ ರಚನೆಯಾಗಿಲ್ಲ ಎಂಬಂತಹ ಕಾರಣಗಳನ್ನು ಮುಂದೊಡ್ಡಿ ನಿವೇಶನ ವಿತರಿಸದೆ ಸತಾಯಿಸಲಾಗುತ್ತಿದೆ ಹಾಗೂ ಫಲಾನುಭವಿಗಳಿಗಾಗಿ ಆಯ್ಕೆಯಾಗಿರುವ ಸಹಸ್ರಾರು ಜನರಿಗೆ ನಿವೇಶನ ವಿತರಿಸಲು ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ. ಇದು ಸಮಸ್ಯೆಯನ್ನು ತೀವ್ರವಾಗಿ ಬಿಗಡಾಯಿಸಿದೆ ಮತ್ತು ವಸತಿ ರಹಿತರು ಬೀದಿಗೆ ಬೀಳುವ ಸಣ್ಣ ಮನೆಗಳಲ್ಲಿ ಹಲವು ಕುಟುಂಬಗಳು ಒಟ್ಟಾಗಿ ಸಂಸಾರ ಹೂಡುವ ಶೋಚನೀಯ ಪರಿಸ್ಥಿತಿಯನ್ನು ನಿರ್ಮಿಸಿದೆ ಎಂದು ಪ್ರತಿಭಟನಾ ನಿರತರು ಈ ಸಂದರ್ಭದಲ್ಲಿ ಆರೋಪಿಸಿದರು. ಆ ಚಳವಳಿಗೆ ನಿಖಲು ಪೂರಕವಾದ ಬಹಳಷ್ಟು ಸಂಖ್ಯೆಯ ಬೆಂಬಲವನ್ನು ಕೊಡ್ತಾರೆ. ಇನಿ ಮುನ್ನೂರು ಈ ಹರೇಕಳ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಅರ್ಪಿಸುವ ನಮ್ಮ ಜಿಲ್ಲಾಧ್ಯಕ್ಷರ ಪಂಡೇರೆಂದು ಆರಂಭದ ಹಂತ ಒಂದು ನಿರಂತರವಾದ ಪ್ರಕ್ರಿಯೆ ಬಹುಶಃ ಹಲವಾರು ಸಮಯ ನಮ್ಮ ಈ ಹೋರಾಟ ಜತ್ತಂಡಲ ಒಂದೊಂದು ಅಂತಿಮ ರೂಪಗೆ ಈ ಹೋರಾಟ ಕುರುಪಿನ ದೃಷ್ಟಿ ಡಿವೈಎಫ್ಐ ಮಾತಾ ಗ್ರಾಮಡ್ ಕೇವಲ ಹರೇಕಳ ಗ್ರಾಮದ ನಿಖಲು ಮಾತೆಲ್ಲ ಸೀಮಿತ ರಸ್ತೆ ಒಂದು ಅಮ್ರಮಗರ ಆವಡು ಮುನ್ನೂರು ಆವಡು ಅಸೈಗೋಳಿ ಆವಡು ಈಗಿನ ಹಲವಾರು ಗ್ರಾಮಡು ನಿರಂತರವಾದ ಚಳುವಳಿ ಹೋರಾಟದ ಮೂಲಕ ಮಾತಾ ನಿವೇಶನ ರೈತರಿಗೆ ಒಂದು ಭೂಮಿ ಕೊರಪುನಂಚಿನ ವ್ಯವಸ್ಥೆಯನ್ನು ಡಿವೈಎಫ್ಐ ಹಮ್ಮಿಕೊಳ್ದು ಆ ನೆಲೆಟ್ಟು ನಮ್ಮ ಮಾತೆರ್ಲ ಒಂದಾದು ಈ ಹರೇಕಳದ ಮಾತೆರ್ಲ ಒಟ್ಟಾದು ಈ ಚಳುವಳಿನ ಗಟ್ಟಿ ಮಲ್ಪರೆ ನಿಖಲು ಶಕ್ತಿ ಕೊರಡು ನಿಖಲೊಟ್ಟಿಗೆ ವ್ಯಾಪಾರ ಡಿವೈಎಫ್ಐ ಉಪ್ಪುಂಡು ಬಂದ್ಬಿಡ ಆಶ್ವಾಸನೆ. ಪ್ರತಿಭಟನೆಯ ಈ ಸಂದರ್ಭದಲ್ಲಿ ಉಳ್ಳಾಲ ವಲಯ ಡಿವೈಎಫ್ಐನ ಪ್ರಮುಖರಾದ ಮಹಾಬಲ ದೆಪ್ಪಲಿಮಾರ್, ರಫೀಕ್, ಮಜೀದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮೆಸ್ಕಾಂ ಅಳವಡಿಸಿರುವ ಎಟಿಪಿ ವ್ಯವಸ್ಥೆಗೆ ಸವಾಲಾಗಿ ಇಸಿಎಸ್ ವ್ಯವಸ್ಥೆ ಜಾರಿಗೆ ಬಂದಿದ್ದು ಎಟಿಪಿ ಹಾಕಿಸಿಕೊಂಡವರು ಪೇಚಿಗೆ ಸಿಲುಕುತ್ತಿದ್ದಾರೆ.
ಹಿಂದಿನ ಕಾಲದಲ್ಲಿ ಫೋನ್ ಬಿಲ್ ಕಟ್ಟೋದು, ಕರೆಂಟ್ ಬಿಲ್ ಕಟ್ಟೋದು, ನೀರಿನ ಬಿಲ್ ಕಟ್ಟೋದು ಇತ್ಯಾದಿಗಳೆಂದರೆ ಬಹುಶಃ ಒಂದು ದಿನ ವ್ಯರ್ಥ ಕಲಾಪಗಳಲ್ಲಿ ಒಂದಾಗುತ್ತಿತ್ತು. ಅದು ಕೂಡ ಕ್ಯೂ ನಿಂತವರು ಕೌಂಟರ್ಗೆ ಮುಟ್ಟುವಾಗ, ಊಟದ ಸಮಯವೋ ಅಥವಾ ಕ್ಲೋಸಿಂಗ್ ಟೈಮ್ ಇಂಥವುಗಳಾದರೆ ನಿಷ್ಕಾರುಣ್ಯವಾಗಿ ನಾಳೆ ಬನ್ನಿ ಎನ್ನುವುದೇ ಹೆಚ್ಚು. ಆದರೆ ಇಂದು ಕಾಲ ಬದಲಾಗಿದೆ. ಎಟಿಎಂ, ಎಟಿಪಿಗಳ ಕಾಲ. ವಿದ್ಯುಚ್ಛಕ್ತಿ ಬಿಲ್ ಕಟ್ಟಲು ಜನ ಗಂಟೆಗಟ್ಟಲೆ ಕಾಯಬೇಕಾದ ಅನಿವಾರ್ಯತೆ ಇಲ್ಲ. 24 ಗಂಟೆ ಸೇವೆ ನೀಡುವ ಎಟಿಪಿಗಳು ಅಲ್ಲಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಎಟಿಪಿ ಯಂತ್ರಗಳು ಗ್ರಾಹಕರಿಗೆ ವರದಾನವಾಗುತ್ತಿದೆ ಎನ್ನುತ್ತಾರೆ ಗ್ರಾಹಕರು. ನಾವು ಇಲ್ಲದ್ರೆ ತುಂಬಾ ಹೊತ್ತು ಇಲ್ಲಿ ಕ್ಯೂ ನಿಂತು ತುಂಬಾ ಉಪದ್ರ ಆಗ್ತಿತ್ತು ನಮಗೆ. ಈಗ ನಮಗೆ ಏನು ತೊಂದರೆ ಇಲ್ಲ. ಇದಾದ ನಂತರ ಭಾರಿ ಉಪಕಾರ ಆಗಿದೆ ನಮಗೆ. ಇಲ್ಲದ್ರೆ ನಾವು ಈಗ 3:30 ಗಂಟೆಗೆ ಕ್ಯೂ ನಿಂತರೆ ಅಲ್ಲೇ ಸ್ಟಾಪ್ ಆದರೆ ಮತ್ತೆ ಬಿಲ್ ಕಟ್ಟಲಿಕ್ಕೆ ಆಗುತ್ತಿರಲಿಲ್ಲ. ಇದಾದ ನಂತರ ನಮಗೆ 7 ಗಂಟೆವರೆಗೆ ಯಾವ ತೊಂದರೆ ಆಗುವುದಿಲ್ಲ. ಭಾರಿ ಇದಾಗಿದೆ, ನಮಗೆ ಉಪಕಾರ ಆಗಿದೆ ಎಲ್ಲರಿಗೂ. ಮತ್ತೆ ಗುತ್ತಿಗೆದಾರಿಗೆ ತುಂಬಾ ಉಪಕಾರ ಆಗಿದೆ. ಇದು ಮಾತ್ರ ಅಲ್ಲ, ಇದೆಲ್ಲ ಲೆಕ್ಕಾಚಾರ ಸಹ ಕರೆಕ್ಟ್ ಉಂಟು. ಮಾತ್ರ ಅಲ್ಲ, ಅದರ ರಸೀದಿ ಕರೆಕ್ಟ್ ಬರ್ತದೆ. ಯಾವ ತೊಂದರೆ ಆಗುವುದಿಲ್ಲ. ಒಳ್ಳೆ ಇದು ನಮ್ಮ ವ್ಯವಸ್ಥೆ ಆಗಿದೆ. ಈ ಎಟಿಪಿ ವ್ಯವಸ್ಥೆಯಿಂದ ಜನರಿಗೆ ತುಂಬ ಅನುಕೂಲವಾಗಿದೆ. ಯಾವ ಟೈಮಿಗೆ ಬೇಕಿದ್ದರೂ ಬಂದು ವಿದ್ಯುತ್ ಬಿಲ್ಲನ್ನು ಕಟ್ಟಿ, ಯಾವ ರಜಾ ಟೈಮಲ್ಲಿ ಬೇಕಿದ್ದರೂ ವಿದ್ಯುತ್ ಬಿಲ್ ಕಟ್ಟುವ ವ್ಯವಸ್ಥೆ ಮಾಡಿದ್ದರಿಂದ ಇಲಾಖೆಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಲೆಕ್ಕದಲ್ಲಿ ನಾವು ಒಂದು ಅಭಿನಂದನೆ ಸಲ್ಲಿಸ್ತೇನೆ. ವಿದ್ಯುತ್ ಬಿಲ್ ಪಾವತಿಸುವುದಕ್ಕೆ ಈಗ ಬಹಳ ವಿನೂತನ ಮತ್ತು ಹೊಸ ರೀತಿಯಲ್ಲಾಗಿರ್ತಕ್ಕಂಥ ಒಂದು ಬದಲಾವಣೆ ಎಟಿಪಿ ಯಂತ್ರ. ಈ ಎಟಿಪಿಯ ಮೂಲಕ ನಾವು ಬಿಲ್ ಪಾವತಿಸೋದು ಬಹಳ ಸುಲಭ ಎನಿಸ್ತದೆ. ಬಹಳ ಹಿಂದಿನ ಸಾಂಪ್ರದಾಯಿಕ ರೀತಿಯ ಒಂದು ಕ್ಯೂ ನಿಲ್ಲುವಂಥದ್ದು ಸಿಸ್ಟಮ್ಮು, ಅದು ಗಂಟೆಗಟ್ಟಲಲ್ಲಿ ಸರತಿಯಲ್ಲಿ ನಿಲ್ಲುವಂಥದ್ದು, ಅದು ತಪ್ಪಿ ಈಗ ಬಹಳ ಸುಲಭದಲ್ಲೇ, ಅದು ಕೂಡ ಜೊತೆಗೆ ಸಹಾಯಕರು ಇರ್ತಾರೆ. ಅವರು ತಕ್ಷಣ ಅದನ್ನು ಪಡ್ಕೊಂಡು ನಿಗದಿತ ಮೊತ್ತವನ್ನು ಪಡ್ಕೊಂಡ ತಕ್ಷಣ ಅದಕ್ಕೆ ಬೇಕಾದ ಏನು ಉಳಿದ ಚಿಲ್ಲರೆಗಳನ್ನು ತಕ್ಷಣಕ್ಕೆ ನೀಡುವಲ್ಲಿ ಸಹಾಯ ಆಗುತ್ತೆ. ಈ ಆಧುನೀಕರಣದ ಇವತ್ತಿನ ಈ ಯುಗದಲ್ಲಿ ಇದು ಬಹಳ ಸಹಕಾರಿ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ. ಆದರೆ ಇದೀಗ ಎಟಿಪಿ ಯಂತ್ರಗಳಿಗಿಂತಲೂ ಇಸಿಎಸ್ ವಿಧಾನದಲ್ಲಿ ಬಿಲ್ ಪಾವತಿ ಸುಲಭವಾಗುತ್ತಿದ್ದು ಗ್ರಾಹಕರಿಗೆ 1% ಲಾಭವಾಗುತ್ತಿದೆ. ಎಟಿಪಿ ವ್ಯವಸ್ಥೆಯಿಂದ ಮೆಸ್ಕಾಂಗೆ 5% ನಷ್ಟವಿರುವುದರಿಂದ ಇಸಿಎಸ್ ವ್ಯವಸ್ಥೆಯ ಬಗ್ಗೆ ಮೆಸ್ಕಾಂ ಹೆಚ್ಚಿನ ಕಾಳಜಿ ವಹಿಸುತ್ತಿದೆ.